ಪ್ರಧಾನಿಯವರಿಗೆ 33 ಜನ ವಿದ್ಯಾರ್ಥಿಗಳ ಆತ್ಮಹತ್ಯೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಆತ್ಮಹತ್ಯೆ ಕಾರಣಕರ್ತವಾದ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ರಾಜಕೀಯ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮೋದಿ ಧೋರಣೆಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡುವುದು ಅಮಿತ್ ಶಾಗೆ ಸಚಿವ ಅಮಿತ್ ಶಾಗೆ 33 ಜನ ವಿದ್ಯಾರ್ಥಿಗಳ ಆತ್ಮಹತ್ಯೆ ಕಾರಣವಾದಂತ ವಿದ್ಯಾಮಂತ್ರಿ ಮೊದಲು ನಾನು ನೋಡ್ತಕ್ಕಂಥದ್ದು ಇತ್ತೀಚಿನ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ಈ ವಿಚಾರ ಪ್ರಾರಂಭದಲ್ಲಿ ಬಹಳ ಸಣ್ಣ ವಿಚಾರವಾಗಿದ್ದು ಇವತ್ತು ಎಲ್ಲ ಗೊತ್ತಿರ್ತಕ್ಕಂಥ ಒಂದು ವ್ಯವಸ್ಥೆ. 132 ಪ್ರಶ್ನೆ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು. ಅದರಲ್ಲಿ ಸರಿಸುಮಾರು 111 ಪ್ರಶ್ನೆಗಳು ಸೋರಿಕೆ ಆಗಿದ್ದು. ಈ ಹಿನ್ನೆಲೆಯಲ್ಲಿ 23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕಿತ್ತು. ಅದರ ಅಷ್ಟು ಜನ ಬರೆದಿದೆ. ಕೇವಲ 19 ಲಕ್ಷ ವಿದ್ಯಾರ್ಥಿಗಳು ಮಾತ್ರ ಉತ್ತರವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಈ ಕೇಂದ್ರ ಸರ್ಕಾರ ಎಷ್ಟು ನಡೀತಾ ಇದೆ, ಏನಾಗ್ತಾ ಇದೆ, ಈ ನಿಟ್ಟಿನಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ಪ್ರತಿಭಟನೆ ಪ್ರತಿಯೊಂದು ಹಂತದಲ್ಲಿ ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ತುಂಬಾ ದಿನ ನಡೀತದೆ. ಆದ್ರೂ ಕೂಡ ಸೌಜನ್ಯಕ್ಕೂ ಕೂಡ ಅವ್ರನ್ನ ಮಾತಾಡಿದ್ರೆ ಈ ವಿದ್ಯಾರ್ಥಿಗಳನ್ನ ಕಡೆಗಣಿಸಿ ಅವ್ರ ಮೇಲೆ ಚೆಲ್ಲಾಟ ಮಾಡ್ತಾ ಇರೋ ನಿಟ್ಟಿನಲ್ಲಿ ಏನಾಯ್ತು, 33 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ದಿನನಿತ್ಯ ನಡೀತಕ್ಕಂಥ ಯಾವುದೇ ಪ್ರತಿಭಟನೆ ಇರಲಿ, ಯಾವುದೇ ವ್ಯವಸ್ಥೆ ಇರಲಿ, ಯಾವುದೇ ಮಾಧ್ಯಮ ಇರಲಿ, ಎಲ್ಲೂ ಕೂಡ ಯಾರು ಬಾಯಿ ಬಿಡ್ತಾ ಇಲ್ಲ. ಈ ಹಿಂದೆ ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಿ ಮನಮೋಹನ್ ಸಿಂಗ್ ತೆಗಿದಾರ ಬಾಯಿ ಬರಲ್ಲ, ಮೋನಿ 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 ಅಂತಿದ್ರು. ಈಗ ಬಹಳ ಮಾತಾಡ್ತಕ್ಕಂಥ ಇಡೀ ದೇಶ ವಿದೇಶಗಳಲ್ಲಿ ಹೆಸರು ನಮ್ಮ ನಂದಪ್ಪ ಹೇಳ್ಕಂತ ನಮ್ಮ ಈ ಪ್ರಧಾನಿ ಅವರು ಎಲ್ಲೋಗಿದ್ದಾರೆ, ಯಾಕೆ ಮಾತಾಡ್ತಿಲ್ಲ, ಏನು ಗೊತ್ತಾಗ್ತಿಲ್ಲ. ನೀವು ನಡೆದಂತ ಒಂದು ಕೈ ಕಂಡ್ರೆ ನಾವೆಲ್ಲ ಗಮನಿಸಿದೀವಿ, ಈ ಮಾಧ್ಯಮದಲ್ಲಿ ಕಂಡಿದ್ದೀವಿ. ಇಂಥ ಘೋರ ದುರಂತ ನಡಿಬಾರ್ದಿತ್ತು, ನಡೆದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇಡೀ ದೇಶಾದ್ಯಂತ ನಿನ್ನೆಯಿಂದ ಪ್ರತಿಭಟನೆ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಳಸ ಕಾಂಗ್ರೆಸ್ ವತಿಯಿಂದಲೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮನವಿಯನ್ನ ತಹಶೀಲ್ದಾರ್ ನಂತರ ರಾಷ್ಟ್ರಪತಿಯವರಿಗೆ ಕಳಿಸುವ ವ್ಯವಸ್ಥೆಯನ್ನು ನೀವು ನಿರ್ಧಾರ ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಕಳಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಕೆ ಶೇಣಕರ್ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೆಪಿಸಿ ಸದಸ್ಯರಾದಂತ ಪ್ರಭಾಕರ್ ಗೌಡ ಇದ್ದಾರೆ, ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆದಂತ ರವಿ ಪ್ರಸಾದ್ ಇರ್ತಾರೆ, ಹೋಬಳಿ ಅಧ್ಯಕ್ಷ ಅಂತ ರಫೀಕ್ ಅವರು ಇದ್ದಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬದ ವಿವಿಧ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ರಾಮದೇವ್ ಇದ್ದಾರೆ, ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿದ್ದಾರೆ. ಅದೇ ರೀತಿ ಮಾಧ್ಯಮದ ಮಿತ್ರರು ಕೂಡ ನಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಈ ನೀಟ್ ಹಗರಣ ಏನಾಯ್ತು, ಏನ್ ಹೋಯ್ತು, ಎಲ್ಲಿವರೆಗೂ ಬಂತ, ಮುಟ್ಟಿದೆ, ಮುಂದೆ ಏನ್ ಆಗ್ತದೆ ವಿಚಾರ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ರಾಜೇಂದ್ರ ಅವರು ಒಂದೆರಡು ಮಾತನ್ನು ಆಡಬೇಕಾಗಿ ಕೇಳ್ಕೊಳ್ತಾರೆ. ದೆಹಲಿಯಲ್ಲಿ ಕಳೆದ 2 ದಿನಗಳಿಂದ ನಡೀತಕ್ಕಂಥ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆ ಮುಖಾಂತರ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈಗ 2 ತಿಂಗಳ ಹಿಂದೆ ಏನು PG ನೀಟ್ ಪರೀಕ್ಷೆ ದೇಶಾದ್ಯಂತ 23 ಲಕ್ಷ ಜನಗಳು ಭಾಗವಹಿಸಿ 23 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 70% ಪ್ರಶ್ನೆ ಪತ್ರಿಕೆಗಳು ಜಗಜ್ಜಾಹೀರಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗುವಂತಹ ಪರಿಸ್ಥಿತಿ ಆಯಿತು. ಪೇಪರ್ ಲೀಕ್ ಆಗಿ ಪುನಃ ಸರ್ಕಾರ ಮರುಪರೀಕ್ಷೆಯ ಒಂದು ತೀರ್ಮಾನವನ್ನು ತಗೊಳ್ತು. ಮರುಪರೀಕ್ಷೆ ಅಂತ ಹೇಳಿ ಮಾಡಿದಾಗ ಮಧ್ಯದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಆ ಪರೀಕ್ಷೆಯ
ಸಮಯದಲ್ಲಿ ಒತ್ತಡವನ್ನು ಸಹಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು ಈ ದೇಶದ ಭವಿಷ್ಯ ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳು. ಸರ್ಕಾರದ ಕಡೆಯಿಂದ ಒಂದೇ ಒಂದು ವಿಷಾದ ಸಹಿತ ವ್ಯಕ್ತಪಡಿಸಿಲ್ಲ ಸರ್ಕಾರ. ಮರುಪಕ್ಷ ಪರೀಕ್ಷೆನ ನಡೆಸಿತು. ಮರುಪರೀಕ್ಷೆ ನಡೆಸೋದಕ್ಕೆ ಕೇವಲ 20 ಲಕ್ಷ ಜನ ಮಾತ್ರ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು. ಯಾಕೆಂದ್ರೆ 3 ಲಕ್ಷ ಜನ ಒತ್ತಡದಲ್ಲಿ ಆ ಪರೀಕ್ಷೆಯಲ್ಲಿ ಭಾಗವಹಿಸತಕ್ಕಂತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇರಲಿಲ್ಲ. ತದನಂತರ ಏನು ಯುವಕರು ಹಾಗೂ ಏನು ಸಿಜೆಪಿ ಪಕ್ಷದವರು ಹಾಗೂ ಎಲ್ಲ ರಾಜಕೀಯ ಪಕ್ಷದವರು ಕಾಂಗ್ರೆಸ್ ಬೆಂಬಲಿತವಾಗಿ ಸೇರಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತಕ್ಕಂಥ ಒಂದು ಕೆಲಸನ ಮಾಡಿತು. ಜಂತರ್ ಮಂತರಲ್ಲಿ ಸುಮಾರು 15 ದಿವಸಗಳ ಕಾಲ ದೆಹಲಿಯಲ್ಲಿ ಇದರ ಬಗ್ಗೆ ಹೋರಾಟ ನಡೆಸಿ ಸೋನಾಮ್ ವಾಂಗ್ಚುಕ್ ಅನ್ನುವಂತ ಒಬ್ಬ ಪರಿಸರವಾದಿ ಹಾಗೂ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕ, ಆದರೆ ಸರ್ಕಾರ ಆ ಉಪವಾಸವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿ ಅವರನ್ನ ಆಸ್ಪತ್ರೆಗೆ ಸೇರಿಸಿ ನಂತರದಲ್ಲಿ ನಿನ್ನೆ ನಡೆತಕ್ಕಂತ ಏನು ಸಂಸತ್ ಚಲೋ ಕಾರ್ಯಕ್ರಮ, ಆ ಸಂಸತ್ ಚಲೋ ಕಾರ್ಯಕ್ರಮ ದೇಶಾದ್ಯಂತ ಹೆಚ್ಚು ಕಡಿಮೆ ಒಂದು 30 ಲಕ್ಷ ಜನ ಭಾಗವಹಿಸಿದಂತ ಒಂದು ಕಾರ್ಯಕ್ರಮದಲ್ಲಿ ಏನು ದನಗಳಿಗೆ ಹೊರದಾಗೆ ಬಿಜೆಪಿಯ ಗೂಂಡಾಗಳು ಏನು ಇವರ ದತ್ತ ಪ್ರವಾಹದ ಅಭ್ಯಾಸವನ್ನ ಅಲ್ಲಿ ಜನಗಳಿಗೆ ತೋರಿಸುವಂತ ಕೆಲಸ ಮಾಡಿದ್ರು ವಿದ್ಯಾರ್ಥಿಗಳಿಗೆ. ಇವರು ಯಾಕೆಂತ ಹೇಳಿದ್ರೆ ಪೊಲೀಸರು ಸುಮ್ಮನೆ ಗೆಮ್ಮೆಯಾಗಿದ್ರಲ್ಲಿ. ಆಮೇಲೆ ಕೆಲವೊಂದು ವಿಚಾರಗಳಲ್ಲಿ ಹೇಳೋಕೆ ಹೋದ್ರೆ ಯಾವುದೇ ನಿರ್ದಯವಾಗಿ ಕೇಂದ್ರ ಗೃಹ ಸಚಿವರು ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು. ಹಾಗೆ ಅಶ್ರುವಾಯು ಮುಖಾಂತರ, ಲಾಠಿ ಚಾರ್ಜ್ ಮುಖಾಂತರ ಹೆಚ್ಚು ಕಮ್ಮಿ 200 ಜನ ವಿದ್ಯಾರ್ಥಿಗಳು ಸೀರಿಯಸ್ ಕಂಡೀಷನ್ ಅಲ್ಲಿ ಆಸ್ಪತ್ರೆ ಸೇರುವಂತ ಕೆಲಸನ ಇವ್ರು ಮಾಡಿದ್ರು ಕೇಂದ್ರ ಸರ್ಕಾರದವರು. ಯಾಕೆ ಈ ರೀತಿ ಅಲ್ಲಿ ಇಷ್ಟು ವೈಫಲ್ಯಕ್ಕೆ ಕಾರಣ ಆದಂತ ಕೇಂದ್ರ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆನ ಈ ಒಂದು ಪ್ರತಿಭಟನಾಕಾರರಾದಂತ ಯುವಕರು ಕೇಳ್ತಿದ್ರು. ಇವರಿಗೆ ಇವರ ಸರ್ಕಾರದ ಒಬ್ಬ ಮಂತ್ರಿ ಅಲ್ಲ, ಇವರು ಒಬ್ಬ ಕಾರ್ಯಕರ್ತರು ಸಹಿತ ತಪ್ಪು ಮಾಡಿದ್ರು ಅವ್ರನ್ನ ಡಿಫೆಂಡ್ ಮಾಡ್ತಕ್ಕಂತ ಒಂದು ಕೇಂದ್ರ ಸರ್ಕಾರ ಈ ದೇಶದಲ್ಲಿದೆ. ಮೋದಿ ಅವರಂತೂ ಈ ಬಗ್ಗೆ ನಿನ್ನೆ ಸ್ವಲ್ಪ ಬಾಯಿ ಬಿಟ್ಟಿದ್ದಾರೆ, ಹೌದು ತಪ್ಪು ನಡೆದಿದೆ ಅಂತ ಹೇಳಿ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಈ ಚಳವಳಿ ದೊಡ್ಡ ಮಟ್ಟಕ್ಕೆ ಹೋಗಿ ಇದರಲ್ಲಿ ಸರ್ಕಾರ ಪತನ ಆಗಬಹುದು, ಆ ಬಾಯ್ದಿಂದ ಆ ರೀತಿ ಮಾಡಿದ್ದಾರೆ. ಹಾಗೆ ಇದನ್ನು ಪ್ರತಿಭಟನೆ ಮಾಡತಕ್ಕಂತ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಸಹಿತ ಅವ್ರನ್ನ ಬಂಧಿಸಿದ್ರು. ಕರ್ನಾಟಕದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂತ ಶಿವಕುಮಾರ್ ಅವರ ಬಂಧನ ಆಯ್ತು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡೋದ್ರು. ಸ್ವಾಮಿ, ಈ ದೇಶದಲ್ಲಿ ನ್ಯಾಯ ಕೇಳೋದು ತಪ್ಪ, ಅದನ್ನೇ ಯೋಚನೆ ಮಾಡಕ್ಕಾಗಿದೆ ನಾವು. ಯಾಕೆ ವಿದ್ಯಾರ್ಥಿಗಳು ಅಂದ್ರೆ ಯಾರು? ಇವರು ಹೇಳ್ತಾರೆ ದೇಶ ಕಟ್ಟಿ ಅಂತ. ಯಾಕೆ ಸ್ವಾಮಿ ದೇಶ ಕಟ್ಟುದು ಇವತ್ತಿನ ದಿವಸ? ಇಂಥ ಒಂದು ಈ ರೀತಿ ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗತಕ್ಕಂತ ಇಂಥ ಸರ್ಕಾರಗಳು ತೊಲಗಬೇಕು. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ಕೊಡಬೇಕು. ಆ ಮುಖಾಂತರ ನೀಟಿಗೆ ಹೊಸದಾದ ಒಂದು ಮಾನದಂಡಗಳನ್ನು ಉಪಯೋಗಿಸಿ ನೀಟ್ ಪರೀಕ್ಷೆಯನ್ನು ಸುವ್ಯವಸ್ಥಿತವಾಗಿ ಮಾಡಿ ವಿದ್ಯಾರ್ಥಿಗಳನ್ನ ಬದುಕನ್ನು ಕಟ್ಟಿಕೊಡಬೇಕು, ಅವಕಾಶ ಮಾಡಿ ಕೊಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಕಳಸಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನು ಈ ಒಂದು ಸಮಸ್ಯೆಗೆ ಪರಿಹಾರನ ಕೇಂದ್ರ ಸರ್ಕಾರ ಇಂಥ ಒಂದು ಪ್ರಶ್ನೆ ಪತ್ರಿಕೆ ಹಗರಣಗಳು ನಡೆದಂತೆ ಕ್ರಮ ತಗೊಂಡು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಬೇಕು ಅಂತ ಹೇಳ್ತಾ ಈ ಒಂದು ಎಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ ಬಯಸ್ತೇನೆ. ಈಗಾಗಲೇ ನಿನ್ನೆ ಮಾಧ್ಯಮದಲ್ಲಿ ಟಿವಿಲಿ ಎಲ್ಲ ನೋಡಿರ್ಬೋದು, ಏನೇನ್ ಆಗ್ತಾ ಇದೆ ದೇಶದಲ್ಲಿ, ಏನೇನ್ ನಡೀತಾ ಇದೆ ಅನ್ನೋದು ಯುವಕರ ಮೇಲೆ. ಯುವಕರಿದ್ರೆ ನಾವು ಅನ್ನೋ ಮಾತನ್ನ ಇವತ್ತು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇಲ್ಲ. 36 ಜನರ ಹತ್ಯೆ ಆಯ್ತು, ಅದ್ರ ಬಗ್ಗೆ ಒಂದೇ ಒಂದು ಸುಳ್ಳು ಸಹಿತ ಮಾತಾಡ್ಲಿಲ್ಲ. ನೀಟ್ ಪರೀಕ್ಷೆಯಲ್ಲಿ ಇವತ್ತು ಈ ತರ ಮಾಡಿದ್ರೆ ಹೇಗೆ? ಆ ಧರ್ಮೇಂದ್ರ ಪ್ರಧಾನ ಒಂದೇ ಒಂದು ಸೆಂಟೆನ್ಸ್ ಟಿವಿಲಿ ಆಗ್ಲಿ ಪೇಪರ್ ಆಗ್ಲಿ ಒಂದು ಮಾತಾಡ್ಲಿಲ್ಲ. ಅದೇ ಮೋದಿ ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂತು, ಮಾಡಿದ್ ಸ್ವಲ್ಪ ತಪ್ಪಾಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ 1-2 ತಿಂಗಳಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಏನು ಅಂತ ವಿಚಾರಿಸಕ್ ಹೋಗ್ಲಿಲ್ಲ. ಅದೇ ತರ ನಿನ್ನೆನೂ ಕೂಡ ಪ್ರತಿಭಟನೆ ನಡೀತು. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಲ್ಲ ಹೋಗಿ ಜಂತರ್ ಮಂತರಲ್ಲಿ ಎಲ್ಲ ಕೂಡ ಪ್ರತಿಭಟನೆ ಮಾಡಿದ್ರು. ಅವರನ್ನ ಪ್ರತಿಭಟನೆ ಹತ್ತಿಕ್ಕ ಎಲ್ಲರೂ ನೋಡಿರ್ಬೋದು, ಎಲ್ಲ ಹತ್ತಿಕ್ಕ ವ್ಯವಸ್ಥೆ ಮಾಡಿದ್ರು. ಈ ತರ
ಅಮಿತ್ ಶಾ ಚಾಣಕ್ಯ ರಾಜಕಾರಣ ಅಂತ ಎಲ್ಲರೂ ಮಾತಾಡ್ತಾರೆ. ಈಗ ಎಲ್ಲಿ ಚಾಣಕ್ಯ ರಾಜಕಾರಣ ಎಲ್ಲೋಯ್ತು? ಇದನ್ನ ನಾವು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದೀವಿ. ಈಗ ಎಲ್ಲಾ ಯುವಕರು ಯೋಚನೆ ಮಾಡ್ಬೇಕು. ನಮ್ಮ ಮಕ್ಕಳು, ನಮ್ಮ ಎಲ್ಲ ದೇಶದ ಮಕ್ಕಳು ಕೂಡ ಈ ತರ ಆದ್ರೆ ಮುಂದೆ ಕಥೆ ಏನು ಪರಿಸ್ಥಿತಿ, ಇದನ್ನ ಅವಲೋಕನೆ ಮಾಡಿ ಬರುವಂತ ದಿನದಲ್ಲಿ ನಿಮ್ಗೆ ಅವಕಾಶ ಸಿಗ್ತದೆ. ಅವಕಾಶನ ನೀವು ಬಳಸಬೇಕು ಅನ್ನೋ ಮಾತನ್ನ ಹೇಳ್ತಾ ಸವಿಸ್ತಾರವಾಗಿ ರಾಜೇಂದ್ರ ಮಾತಾಡಿದ್ದಾರೆ. ಹಾಗಾಗಿ ಚುಟುಕು ಮಾಡ್ತಾ ನನ್ನ ಭಾಷಣ ಮುಗಿಸ್ತೇನೆ. ಜೈ ಪರೀಕ್ಷೆ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಆವಾಗ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದೇ ಒಂದು ತಿಟಿಕ್ಪಿಟಗಂದ ಇರುವಂತ ಈ ಕೇಂದ್ರ ಸರ್ಕಾರ ಯಾರಿದ್ರ ಬಗ್ಗೆ ಮಾತಾಡ್ಬೇಕಿತ್ತು? ಪ್ರಧಾನಿ ಮಂತ್ರಿಯವರು ಇದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಅಥವಾ ತಕ್ಷಣ ಇವ್ದು ವಿದ್ಯಾಮಂತ್ರಿದ್ದು ರಾಜೀನಾಮೆ ತಗೊಳ್ಬೇಕಿತ್ತು. ಪ್ರಧಾನಿ ಅವ್ರದ್ದು ರಾಜೀನಾಮೆ ತಗೊಳ್ಬೇಕಿತ್ತು. ಇವತ್ತಿಗೂ ಇಷ್ಟೆಲ್ಲ ನಡೀತಾ ಇದೆ, ಇವತ್ತಿಗೂ ಅದ್ರ ಬಗ್ಗೆ ಇವ್ರು ಗಮನ ಕೊಡೋದಿಲ್ಲ. ಅದ್ರ ಮೇಲೆ ಹೇಳ್ತಾರೆ ಇವತ್ತು ಅಶೋಕ್ ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ಏನ್ ಸ್ಟ್ರೈಕ್ ಮಾಡ್ತಿದ್ದಾರೆ, ಏನ್ ವಿದ್ಯಾರ್ಥಿಗಳ ವಿರುದ್ಧ ಪರವಾಗಿ ಯಾರು ಹೋಗ್ತಾರೆ ದೇಶದ್ರೋಹಿಗಳಂತ. ಏನಾದ್ರು ಅರ್ಥ ಇದೆಯಾ? ಇವ್ರು ಮಹಾಭಕ್ತರು. ಅದಕ್ಕೋಸ್ಕರ ಹೆಣ್ಮಕ್ಳ ಮೇಲೆ ಹಿಂದೆ ಮುಂದೆ ನೋಡಿದ್ರೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಇವರು. ಇನ್ನೊಂದು ಮಾತು ಹೇಳ್ತಾರೆ ಅಶೋಕ್ ಅವರು, ಕೆಪಿಸಿಸಿ ಕಚೇರಿಯಲ್ಲಿ ದೊಣ್ಣೆ ಇತ್ತು ಮೊಟ್ಟೆ ಇತ್ತು ಅಂತ. ಸ್ವಾಮಿ, ದೊಣ್ಣೆ ಇಟ್ಕೊಳ್ಳುವಂತ ಕಚೇರಿ ಯಾವುದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ದೊಣ್ಣೆ ನಮ್ ಕೆಪಿಸಿಸಿ ಕಚೇರಿಯಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ಮಹಾತ್ಮ ಗಾಂಧಿ ಅವರ ಪರಂಪರೆಯಿಂದ ಬಂದಂತ ಕಚೇರಿ ಅದು. ಅಲ್ಲಿ ದೊಣ್ಣೆ ಹಾಕೋದು ಅಹಿಂಸಾ ಪರಮ ಧರ್ಮ. ಅಲ್ಲಿ ದೊಣ್ಣೆ ಇಟ್ಕೊಂಡು ತಿರ್ಗಾಡೋದು ಇವರು. ಅದನ್ನ ಇವ್ರು ಯಾಕೆ ಹೇಳೋದಿಲ್ಲ? ಇನ್ನು ಇಷ್ಟು 53 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಈ ಏನೋ ಹೊಸದಾಗಿ ಏನೋ ಪಾರ್ಟ್ ಓಪನ್ ಆಗಿದೆ. ಅವರು 15-20 ದಿವಸದಿಂದ ಪಾಪ ಒಂದು ಅಮೆರಿಕದಿಂದ ಬಂದು ಇಲ್ಲಿ ಅದ್ರ ಬಗ್ಗೆ ಒಂದು ಜನಗಳಿಗೆ ಒಂದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅವನ ಬಗ್ಗೆನೂ ಭಾರಿ ಪಾರ್ಟಿ ಅವ್ರ ಬಗ್ಗೆ ಎಲ್ಲ ಸಲದಲ್ಲ ಮಾತುಗಳೆಲ್ಲ ಬಂತು. ಮೊನ್ನೆ ಏನಾಯ್ತು, 15 ದಿವಸ ನಡಿಬೇಕಾದ್ರೆ ದಿನಾ 200-300 ಜನ ಜಂತರ್ ಮಂತ್ರದಲ್ಲಿ ಸೇರ್ತಾ ಇದ್ರು. ಇವ್ರು ಅದ್ರ ಬಗ್ಗೆ ಇಷ್ಟೇ ಜನ ಅಂತ ತಿಳ್ಕೊಂಡ್ರು. ಆಮೇಲೆ ಯಾವಾಗ ಅಲ್ಲಿ ನಮ್ಮ ವಿಜ್ಞಾನಿನ ಇವರು ಅರೆಸ್ಟ್ ಮಾಡಿ ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಸೇರಿಸಿದ್ರು, ಆ ದಿವಸ 1,000 ಜನ ಸೇರ್ಕೊಂಡ್ರು. ಆವಾಗ್ಲೂ ಇವ್ರು ಎಚ್ಚರಿಕೆ ತಗೊಳ್ಳಿಲ್ಲ. ಅದ್ರ ಮೇಲೆ ಮಾನ್ಯ 5,000 ಜನ ಸೇರಿದ್ರು ಜಂತರ್ ಮಂತ್ರದಲ್ಲಿ. ಇಷ್ಟೇನ ಅಂತ ಇವ್ರು ತಿಳ್ಕೊಂಡ್ರು. ಸೇರಿದ್ರು ಒಂದು 8,000 10,000 ಜನ ಸೇರ್ಬೋದಂತ ಇವ್ರು ತಿಳ್ಕೊಂಡ್ರು. ಆದ್ರೆ ಸೇರಿದಂತ ಲಕ್ಷಾಂತರ ಜನ ಅವತ್ತು ಬಂದ್ರು. ಬರ್ತದಾಗ ತಕ್ಷಣ ಮೆಟ್ರೋಗಳು ಅದು ಇದು ಇಂಟರ್ನೆಟ್ ಎಲ್ಲ ಬಂದ್ ಮಾಡಿದ್ರು. ಯಾಕಂದ್ರೆ ಇನ್ನು ಪ್ರಚಾರ ಜಾಸ್ತಿ ಆದ್ರೆ ಇನ್ನೂ ಜನ ಜಾಸ್ತಿ ಬರ್ತಾರಂತ. ಸ್ವಾಮಿ, ಬಾಂಗ್ಲಾದಲ್ಲಿ ಏನಾಯ್ತು, ನೇಪಾಳದಲ್ಲಿ ಏನಾಯ್ತು, ಅದೇ ರೀತಿ ನಿಮಗೆ ಖಂಡಿತ ಆಗತ್ತೆ. ಇದನ್ನು ತಿಳ್ಕೊಂಡಿರಿ. ವಿದ್ಯಾರ್ಥಿಗಳು ಯುವಕರು ಏನಾದ್ರೂ ಹೆಚ್ಚಿಗೆ ಎದ್ಬಿಟ್ರೆ ನೀವು ಖಂಡಿತ ಉಳಿಯೋಕೆ ಸಾಧ್ಯ ಇಲ್ಲ. ಆದ್ರಿಂದ ಇಂಥ ಸರ್ಕಾರ, ಈ ಮೋದಿ ಹಿಟ್ಲರ್ ಅಂತ ಏನು ಇವರು ದರ್ಬಾರ್ ನಡೆಸ್ತಾ ಇದೆ, ಇಂಥ ಸರ್ಕಾರ ಖಂಡಿತ ಹೋಗ್ಬೇಕು. ಈ ದೇಶದ ಜನಗಳಿಗೆ ನೆಮ್ಮದಿ ಸಿಗ್ಬೇಕು. ಅದಕ್ಕೋಸ್ಕರ ಈ ಸರ್ಕಾರ ಹೋಗಿ ಅಂತ ಹೇಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೇನೆ. ನಮ್ಮ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿ ಅವರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಏನೇನು ನಮ್ಮ ಮನವಿ ಇದೆ ಅನ್ನೋದು ವಿಚಾರವಾಗಿ ನಾವು ಪ್ರಶ್ನೋತ್ತರಗಳನ್ನು ಓದ್ತೇವೆ. ತದನಂತರ ಅದನ್ನ ನಾವು ತಹಶೀಲ್ದಾರರಿಗೆ ಹಸ್ತಾಂತರ ಮಾಡ್ತೇವೆ. ತಹಶೀಲ್ದಾರರು ತಾಲೂಕು ಕಚೇರಿ ಕಳಸ ಗೌರವಾನ್ವಿತ ಭಾರತದ ರಾಷ್ಟ್ರಪತಿಯವರಿಗೆ ತಹಶೀಲ್ದಾರರ ಮೂಲಕ ಸಲ್ಲಿಸುವ ಮನವಿ ಪತ್ರ. ವಿಷಯ: ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಖಂಡಿಸಿ ಹಾಗೂ ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಕುರಿತು ಹಾಗೂ ಕೇಂದ್ರ ಶಿಕ್ಷಣ ಸಚಿವರು ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಮನವಿ ಪತ್ರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಳಸ ಹಾಗೂ ಯುವ ಕಾಂಗ್ರೆಸ್ ಕಳಸ ನಾಯಕರಾದ ನಾವುಗಳು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ದೇಶದ ಲಕ್ಷಾಂತರ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ವ್ಯಾಪಕ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಆಘಾತಕ್ಕೊಳಗಾಗಿದ್ದಾರೆ. ಹಾಗೆ ಈ ಅಕ್ರಮವನ್ನು ಖಂಡಿಸಿ ಹಾಗೂ ನ್ಯಾಯಕ್ಕೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶದ ಯುವಜನರು ಮತ್ತು ವಿದ್ಯಾರ್ಥಿಗಳು
ಅತ್ಯಂತ ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು. ಆದರೆ ದೆಹಲಿ ಪೊಲೀಸರನ್ನು ಬಳಸಿಕೊಂಡು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ದೌರ್ಜನ್ಯ ಎಸಗಿರುವುದು, ಬಂಧಿಸಿರುವುದು ಅತ್ಯಂತ ಖಂಡನೀಯ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದದ್ದಾಗಿದೆ. ಹಾಗೆ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನು ಆಲಿಸುವ ಬದಲು ಕೇಂದ್ರ ಸರ್ಕಾರವು ಪೊಲೀಸ್ ಬಲವನ್ನು ಬಳಸಿ ಯುವಕರ ಧ್ವನಿಯನ್ನು ಅಡಗಿಸಲು ಯತ್ನಿಸುತ್ತಿರುವುದು ಅದರ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸುತ್ತದೆ. ಸಚಿವರ ರಾಜೀನಾಮೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಮತ್ತು ಪರೀಕ್ಷಾ ಅಕ್ರಮದ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು. ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ದೌರ್ಜನ್ಯ ಎಸಗಲು ಕಾರಣವಾದ ದೆಹಲಿ ಪೊಲೀಸ್ ಇಲಾಖೆಯ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಗೃಹ ಸಚಿವರು ರಾಜೀನಾಮೆ ನೀಡಬೇಕು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವ ಹಕ್ಕನ್ನು ಗೌರವಿಸಬೇಕು ಮತ್ತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನೀಟ್ ಪರೀಕ್ಷಾ ಅಕ್ರಮದ ಕುರಿತು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಯಾಗಬೇಕು. ದೇಶದ ಯುವಜನತೆಯ ಭವಿಷ್ಯದ ಜೊತೆ ಆಟವಾಡುತ್ತಿರುವ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಹಾಗೂ ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತಕ್ಷಣವೇ ಸೂಕ್ತ ನ್ಯಾಯ ಸಿಗಬೇಕು. ಆದ್ದರಿಂದ ಮಾನ್ಯ ತಹಶೀಲ್ದಾರರಾದ ತಾವುಗಳು ಈ ಮನವಿ ಪತ್ರವನ್ನು ಸ್ವೀಕರಿಸಿ ಭಾರತದ ಶಾಂತಿಯುತವಾಗಿ ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಿದ್ವಿ. ಮಾನ್ಯ ಜಿಲ್ಲೆ ಮುಖಾಂತರ ಸರ್ಕಾರಕ್ಕೆ ತಲುಪಿದೆ. ಕಾರ್ಯಕ್ರಮವನ್ನು ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಹೇಳುವಾಗ ಬಿಡುಗರು, ಯಾಕಂದ್ರೆ ಇವತ್ತು ಬಹಳ ಮಳೆ ಇತ್ತು, ಆದ್ರೂ ಕೂಡ ಇಷ್ಟೊಂದು ಜನ, ಯಾಕಂದ್ರೆ ನಿನ್ನೆಯಿಂದ ಮಾಧ್ಯಮದಲ್ಲಿ ನೋಡಿ ಈ ವಿದ್ಯಾರ್ಥಿಗಳ ಮೇಲೆ ಆದಂತಹ ದೌರ್ಜನ್ಯವನ್ನ ನಿಜವಾಗ್ಲೂ ಖಂಡಿಸ್ತು. ಯಾಕಂದ್ರೆ ಇವತ್ತೇನಾದ್ರೆ ಕೇಂದ್ರ ಸರ್ಕಾರವನ್ನ ಬಹಳ ಮಟ್ಟಿಗೆ ನಂಬಿದಂತವರು ಈ ಯುವಜನತೆ ಕೇಂದ್ರ ಸರ್ಕಾರದ ಇವನ್ನೆಲ್ಲ ಬಹಳ ಮೆಚ್ಕೊಂಡಿದ್ರು. ಇಲ್ಲ ಏನೋ ಒಂದು ಆಗ್ಬೋದು, ಭವಿಷ್ಯವನ್ನು ಕಾಣಬಹುದು, ನಾವೆಲ್ಲ ಉತ್ತಮ ಮಾದರಿ ಪ್ರಜೆಗಳಾಗ್ಬೋದು ಅಂತ ಯೋಚನೆ ಮಾಡಿದ್ರು. ಈ ಮಾದರಿ ವಿದ್ಯಾರ್ಥಿಗಳು ಅಥವಾ ಈ ದೇಶದ ಭವಿಷ್ಯದ ರಿವರಿಗಳಾಗ್ಬೇಕಂತ ಅದರ ಮೇಲೆ ಈ ರೀತಿಯ ಒಂದು ವ್ಯವಸ್ಥೆ ಆದಾಗ ಇನ್ನು ಯಾವ ರೀತಿ ಅನ್ನೋದನ್ನು ಈಗ ನಿನ್ನೆ ಬದಲಿನಿಂದಲೇ ಅರ್ಥ ಆಗ್ತಾ ಇತ್ತು. ಕಳೆದ ಒಂದು ವರ್ಷದಿಂದಲೇ ನಾವು ನೋಡ್ತಾ ಇದ್ದೀವಿ, ಮಾಧ್ಯಮದಲ್ಲಿ ಬರ್ತಾ ಇತ್ತು. ಇತ್ತೀಚಿನ ದಿನ ಜಾಸ್ತಿ ಆಗಿತ್ತು. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾ ನೋಡಿದಾಗ ನಾವು ಅವಲೋಕನ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಏನು ಸಹಕಾರ ಕೊಟ್ಟಿದ್ರು ಆ ಸಹಕಾರ ಕೊಟ್ಟಂತ ವಿದ್ಯಾರ್ಥಿಗಳೆಲ್ಲ ಈ ರೀತಿಯನ್ನು ಹೊಡೆಯಕ್ಕೆ ಪ್ರಾರಂಭ ಆಗಿದ್ದಾರೆ. ಇದು ಯಾವತ್ತೂ ಕೂಡ ಸುಳ್ಳೆ ಸತ್ಯವೇ, ಅದು ಬಹಳ ದಿನ ನಡೆಯಲ್ಲ. ಈ ನಿಮ್ಮ ಇದುವರೆಗೆ ಎಲ್ಲಾ ರೀತಿಯಲ್ಲಿ ಬಹಳ ಮಾತನಾಡೋದು ಇವರಿಗೆ ಮೌನ ಬಿಟ್ಟಿರಲಿಲ್ಲ. ನಿನ್ನೆ ನಮ್ಮ ಪ್ರಧಾನಿ ಮೌನ ಬಿಟ್ಟು ಹೌದು ನಿಜವಾಗ್ಲೂ ತಪ್ಪಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಖಂಡಿತ ಯಾರಿಗೆ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲರಿಗೂ ನಿಜವಾಗಲೂ ಶಿಕ್ಷೆ ಆಗ್ಲೇಬೇಕು. ಹಾಗೂ ಏನು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಈ ಹೋರಾಟಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ನಿಮಿಷ, ಈಗಾಗಲೇ ಏನು 33 ವಿದ್ಯಾರ್ಥಿಗಳು ಮನೆಯೊಂದು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ 1 ನಿಮಿಷದ ಮೌನವನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.